ಡೀಟೇಲ್ಸ್ ಕೊಟ್ಟಿದ್ದಾರೆ. खादी ग्रामोद्योग है जो ऑल इंडिया सप्लाई होता है ना फ्लैग, वो सभी यहीं पे बनता है. तो जब स्टार्ट किए थे ना तो इन दोनों का उसमें भागीदारी बहुत ही ज़्यादा था. इन्होंने स्टार्ट किया था यहाँ से. देखो ये पूरा प्लांटेशन उनका ही है, खादी का ही. और फ्लैग बनाने में जो लगे रहते हैं ना, ये यहीं पे चला रेडी होता है सब कुछ. ये एंट्रेंस है. चलिए हम आज थोड़ा एक दो कपल को दिखा देते हैं आपको. इनका नाम वेंकटेश मागड़ी और इनका पत्नी के नाम था लीलावती मागड़ी. इन दोनों को खादी का पितामह बोलते हैं. और जिन लोगों को पता है ना, इनका नाम पता था ना, थोड़ा कमेंट में डाल दीजिए, देखेंगे कौन थे कहाँ से हैं करके. चलिए अब आपको उनका स्टोर दिखाना चल रहा हूँ मैं. खादी का एक स्टोर है, वो फैक्ट्री के बाहर ही रहता है. वो भी दिखा देता हूँ आपको मैं. देखिए ये जो है इनका स्टोर है. नेपाल जो भी प्रोडक्ट अंदर तैयार होता है ना, वो बाहर मिल जाएगा. चलिए अभी फैक्ट्री के अंदर आ रहा हूँ. ಇಲ್ಲ 2ನೇ ತಾರೀಕು ಬಿಡೋದ. ಅದಕ್ಕೆ ಹಾಂ 8 ಜನ ಹೋಗ್ತಾ ಇದ್ದೀವಿ. ಅದಕ್ಕೆ ಹೋಗೋಣ ಅಂತೇಳಿ. ಡಿಸ್ಕೌಂಟ್ ಏನಿಲ್ಲ ಅಂತ ಇದಕ್ಕೆ ಫ್ಲಾಗಿಗೆ ಇರಂಗಿಲ್ಲ, ಬಟ್ಟೆ ಹಾಕಿರ್ತೈತಿ. ಅದು ಬಟ್ಟೆನಲ್ಲ, ಇದು ಬಟ್ಟೆ ಅವರ ಡಿಸ್ಕೌಂಟ್ ಫ್ಲಾಗ್. हमारे हैं यहाँ पे. चलिए फैक्ट्री की तरफ बढ़ेंगे हम लोग. वहाँ पे थोड़ा कैसे बनाते हैं वो सभी चेक करना है. इससे पहले हम लोगों को परमिशन लेना पड़ा. हाँ सर, मैडम ने कहा कि वीडियो अगर फोटो बनाना है तो परमिशन लेना पड़ेगा, तो हेड ऑफिस से पूछ के बता देंगे, ऐसे बोले थे वो लोग. तो हम लोग को वहाँ पे वेट करना भी पड़ा. उसके बाद मुझे परमिशन मिला. और यहाँ का जो इंचार्ज थे अन्नपूर्णा मैडम जी, वो सभी डिटेल्स में देने वाली हैं अभी. चलिए उन्हीं के जुबान से सभी सुन लेंगे, आपको भी पता चलेगा. A few moments later. ನಮ್ಮದು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ನಾವು 9 ಸೈಜಸ್ ಫ್ಲಾಗ್ ಮಾಡ್ತೀವಿ. ಆಮೇಲೆ ನಮ್ದು ರೇಷೋ ಐತಿ 2:3. ಓಕೆ. ಆ ರೇಷೋ ಒಳಗೆ ನಾವು ಫ್ಲಾಗ್ ಮಾಡ್ತೀವಿ. ಅಂದ್ರೆ 1 ಫೀಟ್ ಆಗಲಿದ್ರೆ 1.5 ಫೀಟ್ ಉದ್ದಿರುತ್ತೆ. ಹಿಂಗೆ ಆಡ್ ಸೈಜ್ ಎಷ್ಟೋ ಮೀಟರ್ ಉದ್ದ. ಎಲ್ಲರೂ ಏನ್ ತಿಳ್ಕೊತೀವಿ, ನಾವು ಫ್ಲಾಗ್ ಇಟ್ಕೊಂಡು ವರ್ಷಕ್ಕೆ 2 ಸತಿ ಓಡಾಡ್ತಿರ್ತೀವಿ. ಅದು ರೆಡಿ ಆಗೋದು 4 ದಿನ ಬೇಕಲ್ಲ. ನಾವು ಪ್ಲೇಸ್ ಎಲ್ಲಾಗುತ್ತೆ, ಅವ್ರು ನಿಮ್ದು ಸ್ಟ್ರಗಲ್ ಗೊತ್ತಾಗಬೇಕಲ್ಲ. ಅದಕ್ಕೆ ಅಷ್ಟೇ ನಾವು ಎಲ್ಲರಿಗೂ ತೋರ್ಸೋಣ ಅಂತ ಅಷ್ಟೇ. ಇದು ರೇಷೋ ಐತಲ್ಲ ನಮ್ 2:3. 1 ಫೀಟ್ ಆಗಲಿದ್ರೆ 1.5 ಫೀಟ್ ಉದ್ದ ಇರುತ್ತೆ. ಆಮೇಲೆ ಈಗ ಎಲ್ಲರೂ ಮಾಡ್ತಾರ 100 ಮೀಟರ್ ಉದ್ದ, ನಡು ಒಂದ್ ಚಕ್ರ. ನಾವು ಬಾಡಿ ಫ್ರೇಮ್ಸ್ ಹತ್ತ ನಮ್ದು ಹಂಗಿರಲ್ಲ. ನಮ್ದು ಬ್ಯೂರೋ ಸ್ಟ್ಯಾಂಡರ್ಡ್ ಸೈಜ್, ಇಂಡಿಯನ್ ಸ್ಟ್ಯಾಂಡರ್ಡ್ ಸೈಜ್ ಪ್ರಕಾರ ಮಾಡ್ತೀವಿ. ಸೈಜ್ ಪ್ರಕಾರ ಒಳಗೆ 1ನೇ ಸೈಜ್ ಬರ್ತೈತಿ 14x21 ಬಿಗ್ಗೆಸ್ಟ್. ಅದು ನಮ್ಮ ದೇಶದ 3 ಕಡೆ ಹರಿಸ್ತಾರೆ. ನರಗುಂದ್ ಗುಡ್ಡ, ಗ್ವಾಲಿಯರ್ ಕೋಟೆ, ಶಿವಾಜಿ ಫೋರ್ಟ್. ಓಕೆ, ಮಹಾರಾಷ್ಟ್ರದೊಂದಲ್ಲ. ಮಹಾರಾಷ್ಟ್ರ. ಇದು ಲಾಸ್ಟ್ ಟೈಮ್ ಮೈಸೂರು ಕಿರ್ಲೋಸ್ಕರ್ದವರು ಆರ್ಡರ್ ಕೊಟ್ಟು ಅದು ಮಾಡಿಸ್ಕೊಂಡಿದ್ರು ಒಂದಿಷ್ಟು. ಅಂದ್ರೆ ಅವ್ರು ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸ್ ಮೇಲೆ ಹಾಕ್ತಾರೆ. ಆಮೇಲೆ ಸೆಕೆಂಡ್ ಒನ್ ಬಂದ್ರೆ ರೆಡ್ ಫೋರ್ಟ್. ಆಮೇಲೆ ಥರ್ಡ್ ಒನ್ 6x9 ವಿಧಾನಸೌಧ. 4x6 ಮಿಲಿಟರಿ ಅವರು. ಆಮೇಲೆ ನಮ್ಮ ಗೌರ್ಮೆಂಟ್ ಆಫೀಸ್ ಅಲ್ಲಿ ಹಾರಿಸ್ತಾರೆ. ಆಮೇಲೆ 3, 4 and half 2x3 ಕಾಮನ್ ಸ್ಕೂಲು, ಕಾಲೇಜು, ಹೈಸ್ಕೂಲ್ 9 ಫೀಟ್ 15 ಫೀಟ್ ಉದ್ದ ಇದ್ರೆ 3, 4 and half. ಅದ್ರ ಒಳಗಡೆ ಕಂಬ ಇತ್ತಂದ್ರೆ 2x3. ಆಮೇಲೆ ನಮ್ದು ಈ ಗ್ರಾಮ ಪಂಚಾಯತ್ ಇರುತ್ತಲ್ಲ, ಅಲ್ಲಂತೂ 2x3 ಹರಿಸ್ತಾರೆ ಕಾಮನ್ ಆಗಿ ರೆಗ್ಯುಲರ್. ಆಮೇಲೆ ಒಂದು ಇದೆ ಏರ್ ಫ್ಲಾಗ್ ಅಂತೇಳಿ. ಮನೆ ಮೇಲೆ ಬಿಲ್ಡಿಂಗ್ ಮೇಲೆ ಹಾರಿಸ್ತಾರೆ. ಆಮೇಲೆ ಮಿನಿಸ್ಟರ್ ಬಂದು ಏರೋಪ್ಲೇನ್ ಮುಂದ್ಗಡೆ ಹಾರಿಸ್ತಾರೆ. ಆಮೇಲೆ ಇದು 6x9 ಇಂಚ್ ಗವರ್ಮೆಂಟ್ ಫ್ಲಾಗ್ ಕಾರ್ಸ್ಗೆಲ್ಲ. ಮಿನಿಸ್ಟರ್ ಮುಂದೆ ಕಾರ್ಗಡೆ ಮುಂದ್ಗಡೆ ಹಾಕ್ತಾರೆ. ಗವರ್ಮೆಂಟ್ VIP ಇರುತ್ತಲ್ಲ ಆಫೀಸರ್. ಇದು ಟೇಬಲ್ ಫ್ಲಾಗ್ 4 ಇಂಚ್ 6 ಇಂಚ್ ಕಾಮನ್ ಆಗಿ ಟೇಬಲ್ ಮೇಲೆ ಇಡೋದು. ಹಿಂಗ ನಮ್ದು ರೇಷೋ ಐತ್ರಿ. ರೇಷೋ ಮೇಲೆ ನಾವು ಮಾಡ್ತೀವಿ. ನಮ್ದು ಏನೈತಿ, ನಮ್ದು ಆಲ್ ಇಂಡಿಯಾ ಒಂದೇ ಸೆಂಟರ್ ಅಂದ್ರೆ ಹಳ್ಳಿ ಖರೀದಿ ಮಾಡಿ ಫುಲ್ ಫಿನಿಶಿಂಗ್ ವರ್ಗು ನಮ್ಮಲ್ಲಿ ಆಗ್ತೈತಿ. ನಮ್ದ ಒಂದು ಬಾಗಲಕೋಟೆ ಜಿಲ್ಲೆ ಒಳಗೆ ಗದ್ದನಕೆರೆ ಅಂತ ಐತಿ. ಅಲ್ಲಿ ಸೆಂಟರ್ ಐತಿ. ಅಲ್ಲೇ ನಮಗೆ ಬಟ್ಟೆ ರೆಡಿ ಆಗ್ತದೆ. ಬಟ್ಟೆ ಈ ತರ ಇದೆ. स्टिचिंग सेक्शन की तरफ जाएंगे.
ಮಾಡ್ತಾವ್ರಿ ಹಾಂ ಇಲ್ಲಿ ನಾವು ನಮ್ದು ಆಫೀಸಿಂದು ಸೀಲ್ ಇರುತ್ತೆ. ಹಾಂ ಈಗ ಫ್ಲಾಗ್ ಉಲ್ಟಾ ಆಗಬಾರ್ದು ಅಂತೇಳಿ ಓಕೆ ಫಸ್ಟ್ ಇದನ್ನು ಸೀಲ್ ಹೊಡಿತಾರೆ. ಓಕೆ ಓಕೆ ಇದೆಯಲ್ಲ ಅದ್ರೊಳಗೆ ಹಗ್ಗ ಹಾಕಿ ಹಾಂ ಅದನ್ನು ಹೊಲಿತಾರೆ, ಹಗ್ಗ ಸರಿಬಾರ್ದು ಅಂತ. ಓಕೆ ಓಕೆ ಅಂದ್ರೆ ಅದು ಸರಿ ಸೊ ಪ್ರತಿಯೊಂದು ಇದೇ ಪ್ಲಾಂಟಲ್ಲೇ ರೆಡಿ ಆಗುತ್ತೆ, ಹೊರಗಡೆಯಿಂದ ಏನಿಲ್ಲ, ಬರೀ ಕ್ಲಾತ್ ಹಗ್ಗ ಮತ್ತು ತರಿಸ್ತೀವಿ. ಹಾಂ ಹಗ್ಗ ಅಲ್ಲ ಇಲ್ಲಿ ರೆಡಿ ಆಗೋದು ಮತ್ತು ಹೊರಗಡೆ ಏನು ಬರಲ್ಲ, ಇಲ್ಲೇ ರೆಡಿ ಏನು ಆಗುತ್ತೆ. ಬರಲ್ಲ, ಎಲ್ಲ ಇಲ್ಲ. ಕ್ಲಾತ್ ಒಂದೇ ಬರೋದು ಬಾಗಲಕೋಟಿಂದ, ನಮ್ದೇ ಅದು ಸೆಂಟರ್, ನಿಮ್ಮ ಪ್ಲಾಂಟಿಂದ. ಹಾಂ ನಮ್ದ ಸೆಂಟರ್ ಐತಿ. ಅಲ್ಲಿಂದ ಮತ್ತೆ ನಮ್ಮ ತುಳಸಿಗೇರಿ, ಜಾಲಿಹಾಳ, ಬೇಲೂರು, ಹಾಂ ಸಿಮ್ಮಿಕೇರಿ ಅಂತ ಸೆಂಟರ್ ಅದಾವ. Okay. ಅಲ್ಲೇ ಇವು ಬಟ್ಟೆ ಮಾಡ್ತಾರೆ. ಹಾಂ ಹಾಂ ಈ ಗದ್ದನಕೆರೆ ಒಳಗ ಹಳ್ಳಿ ಕ್ಲೀನ್ ಮಾಡಿ, ಲಡಿ ಮಾಡಿ, ನೂಲ್ ಮಾಡಿ, ಬಟ್ಟೆ ಮಾಡಿ ಹ್ಞೂ ನಮಗೆ ಇಲ್ಲಿ ಗುಣವಲ್ಲಿ ಬರ್ತದೆ. ಓಕೆ ಅಲ್ಲಿ ಕಲರ್ ಡೈ ಮಾಡಿ ಇಲ್ಲಿ ಕಳಿಸ್ತಾರ, ನಾವು ಇಲ್ಲಿ ಎಲ್ಲ ಇದನ್ನ ಸ್ಟಿಚ್ ಮಾಡ್ತೀವಿ. ಹ್ಮ್. ಪೂರ ಒಮ್ಮೆ ಹಳ್ಳಿ ಖರೀದಿ ಮಾಡಿದ್ವಿ ಅಂದ್ರೆ ಹಾಂ ಫುಲ್ ಫಿನಿಶಿಂಗ್ ವರ್ಗು ನಮ್ಮಲ್ಲಿ ಆಗ್ತದೆ. ಓಕೆ ಓಕೆ. ಇದು 2x3 ಸೈಜ್. ಅಲ್ಲ ನೀವು ಈಗ ಇದನ್ನ ರೆಡಿ ಮಾಡಿಸ್ತಿಲ್ಲ, ನಿಮ್ಗೆ ಎಷ್ಟು ಪ್ರೌಡ್ ಫೀಲ್ ಆಗ್ಬೋದು. ನಮಗೆ ಭಾರಿ ಪ್ರಾಫಿಟ್. ನಾವು ವರ್ಷಕ್ಕೆ ಎರಡು ಸತಿ ಅದು ಹಿಡ್ಕೊಂಡು ನೋಡ್ಬೇಕಾದ್ರೆ ಅಷ್ಟು ಖುಷಿ ಆಗ್ತಿರುತ್ತೆ. ಎಲ್ಲ ನೋಡಿದ್ರು ಅಷ್ಟೇ ನಾವು ಇದು ಮಾಡ್ತೀವಿ. ಫ್ಲಾಗ್ ನಾವು ಹೊಲಿತೀವಿ, ಹಾ. ನಮ್ಮ ದೇಶಕ್ಕೆ ನಾವು ಒಂದೇನೋ ಮಾಡ್ತಾ ಇದೀವಿ ಅಂತ ನಾವು ಖುಷಿಯಿಂದ ಮಾಡ್ತೇವೆ. ಅದ್ರಲ್ಲಿ ಎಲ್ಲರೂ ಆಲ್ಮೋಸ್ಟ್ ಮಹಿಳೆಯರದೇವ್ ನಾವು. ಹೌದು, ಈ ಪ್ಯಾಂಟ್ ಪೂರ್ತಿ ಅವ್ರದ್ದು ಇದಲ್ಲ. ಪೂರ್ತಿ ಫ್ಲಾಗ್ ಎಲ್ಲ ರೆಡಿ ಮಾಡೋರು ಮಹಿಳೆಯರೇ. ಹಾಂ ನಾವಂತೂ ಎಲ್ಲ ಕಡೆ ಹೋಗಿಲ್ಲ, ನಾವು ಮಾಡಿದ್ರೆ ಫ್ಲಾಗ್ ಎಲ್ಲ ಹಾ. ಎಲ್ಲ ಕಡೆ ಹೋಗ್ತಾವೆ. ಅದೇ ಉದ್ದೇಶಕ್ಕೆ ನಾವು ಇಲ್ಲಿ ಅದಕ್ಕೆ ಬಂದಿದ್ದು. ಮಾಡ್ತಾರೆ. ಹುಡುಗರಿಂದ ಹಿಡಿದು ರಾಷ್ಟ್ರಪತಿ, ಮಿನಿಸ್ಟರ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಅದು ನೋಡಿ ನಮ್ಗೆಲ್ಲರಿಗೂ ಹೆಮ್ಮೆ ಐತಿ. ಅದೇ ಇವಾಗ ಈಗ ಎಲ್ಲರೂ ಏನ್ ಮಾಡ್ತಾರೆ, ಫ್ಲಾಗ್ ತಗೊಂಡು ಓಡಾಡ್ತಿರ್ತಾರೆ ಅಷ್ಟೇ. ಹಾಕೊಂಡು ಹೊಂಟೇವಿ ಅಂತ ಹೇಳಿ ಈ ಫ್ಲಾಗ್ ನಮ್ಮ ಹುಬ್ಳಿನಾಗ ರೆಡಿ ಆಗ್ತದ, ಹೆಂಗ್ ರೆಡಿ ಆಗ್ತದ, ಯಾರು ಮಾಡ್ತಾರ ಅಂತ ಹೇಳಿ ತೋರಿಸ್ಲಿಕ್ಕೆ ನಾವೆಲ್ಲ ಲೇಡೀಸೇ ಮಾಡ್ತೇವೆ. ಎಲ್ಲ ಫ್ಲಾಗ್ ಹಾಕೊಂಡು ಓಡಾಡ್ತಾರೆ, ಬಟ್ ಫ್ಲಾಗಿಂದ ಇಂಪಾರ್ಟೆನ್ಸ್ ಅದು ಬೇಕಾಗಿತ್ತಲ್ಲ. ಭಾಳ ಇರ್ತೈತಿ. ಇದು ಈವನ್ ಇದಕ್ಕೆ ಏನಿರ್ತೈತಿ, ಸ್ಟಿಚ್ ಸಹಿತ ಸೆಂಟಿಮೀಟರ್ ಸ್ಟಿಚ್ ಬೀಳ್ಬೇಕು. ಓಕೆ ಆಮೇಲೆ ಇದು ಟ್ರಯಾಂಗಲ್ ಇದ್ರ ಅರ್ಧನೇ ಬರಬೇಕು. ಇದ್ರ ಲೆಂತ್ ಇದರಿಂದ ಸೆಂಟರ್ ಇಂದ ಇದ್ರ ಅರ್ಧ ಹಿಂದೆ ಲೆಂತ್. ಆಮೇಲೆ ಇವು ಪೀಸ್ ಸೈಜ್ 3 ಸೈಜ್ ಸೇಮ್ ಇರಬೇಕು. ಸರಿ ಸರಿ. ಇದ್ರ ಸೈಜ್ ಇದು 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 ಸೇಮ್ ಇರಬೇಕು. ಆಮೇಲೆ ಇದು ಇದರಲ್ಲಿ ಯಾವುದು ಇದು ಸೆಂಟರ್ ಎಕ್ಸಾಕ್ಟ್ ಅದೇ ಅದನ್ನ ಎರಡು ಕಡೆ ಮೆಜರ್ಮೆಂಟ್ ಮಾಡಿ ರೆಡಿ ಆಗುತ್ತೆ. ಓಕೆ ಓಕೆ ಗರ್ವನ್ ಫ್ಲಾಗು ಆಗಲಿ ಸೆಂಟರ್ ಮಾಡಿ ಸೆಂಟರ್ ಇಂದ ಅಳತಿ ತಗೊಳ್ಳೋದು. ಹಾಂ ಎರಡು ಸೈಡ್ ಸೇಮ್ ಬರ್ಬೇಕು. ಈಗ ನೋಡಿದ ತಕ್ಷಣ ಬೋತ್ ಸೈಡ್ ಪ್ರಿಂಟಿಂಗ್, ಹಾಂ ಎರಡು ಸೈಡ್ ಅದೇ ಜಡ್ಜ್ಮೆಂಟ್ ಸಿಕ್ಬಿಡುತ್ತೆ. ಈಗ ಪ್ರಾಪರ್ ಆಗಿ ರೆಡಿ ಆಗಿರೋದಕ್ಕೂ ಮತ್ತೆ ಈ ನಾರ್ಮಲ್ ಮಾಡ್ತಾರಲ್ಲ ಅದಕ್ಕೆ ಆ ಪ್ರಿಂಟ್ ಮಾರೋದು ಇವು ನಮ್ಮ ಭಾಳ ಡಿಫ್ರೆನ್ಸ್. ಅದೇ ಚೈನಾ ಸಿಲ್ಕ್ ನಿಮ್ಗೆ ಎಲ್ಲ ಕಡೆ ಸಿಕ್ಬಿಡುತ್ತೆ, ಬಟ್ ಇಷ್ಟು ಡೀಟೇಲ್ಸ್ ಸಿಗಲ್ಲ. 4 ಕಡೆ ಫ್ಲಾಗ್ ಹಾಸ್ಕೊತ ಗಾಳಿ ಗಾಡಿ ಕಾರ್ನರ್ ಆಗೋ ಚಾನ್ಸಸ್ ಇರ್ತಾವೆ. ಹೌದು, ಅದು ಕಟ್ ಆಗಲ್ಲ. ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಇದು ಟ್ರಯಾಂಗಲ್ ಅಂತ ಮಾಡ್ತೀವಿ. ಹ್ಞೂ ಆಮೇಲೆ ಟ್ರಯಾಂಗಲ್ ಸಹಿತ ಇದ್ರ ಅರ್ಧನೇ ಇದು ಬರಬೇಕು. ಹಾಂ ಎಲ್ಲ ವೇಟ್ ಇದಕ್ಕೆ ಬೇಕಲ್ಲ ಕರೆಕ್ಟಾಗಿ ಕಟ್ ಆಗಬಾರ್ದು ಅಂತ ಹೇಳಿ. ಇವಕ್ಕೆಲ್ಲ ಮೆಜರ್ಮೆಂಟ್ ಇದು 1 ಸೆಂಟಿಮೀಟರ್ ಬರಬೇಕು, ಇದು 3 ಸೆಂಟಿಮೀಟರ್ ಬರಬೇಕು, ಎಲ್ಲ ಮೆಜರ್ಮೆಂಟ್ ಇದೆ. ಈಗ ಅಲ್ಲಿ ಇದನ್ನ ಕಲರಿಂಗ್ ಇಲ್ಲಿ ಇದು ಮಾಡಿಂದ ಹಾಂ ಇಲ್ಲಿ ಒಳಗಡೆ ಕಲರ್ ಪ್ರಿಂಟ್ ಮಾಡ್ತಾರೆ. ಹಾಂ ಇದು ನಾವಲ್ಲಿ ಯಾವ ಸೈಜ್ ನಮ್ಗೆ ಯಾವ ಸೈಜ್ ಬೇಕಾಗಿ ಕಟ್ ಮಾಡಿ ಕೊಡ್ತೀವಿ. ಹಾಂ ಇಲ್ಲಿ ಪ್ರಿಂಟಿಂಗ್ ಮಾಡ್ತಾರೆ. ಈಗ ನೀವು ಪ್ರಿಂಟಿಂಗ್ ತೋರಿಸಲ್ಲ, ಹಾಗೆ ಡೆಮೋ ಹಾಂ ಮಾಡ್ತಾರೆ. ಓಕೆ ಓಕೆ ಹಾಂ ಫಸ್ಟ್ ವೈಟ್ ಬಟ್ಟೆ ಈಗ ಇರುತ್ತೆ. ಪ್ರಿಂಟಿಂಗ್ ಪ್ರೊಸೀಜರ್ ನಮ್ಗೆ ತೋರಿಸ್ಕೊಡ್ದು ಪ್ರಿಂಟಿಂಗ್ ಪ್ರೊಸೀಜರು, ಬಟ್ ಮಾಡೋರ್ಗೆ ಎಷ್ಟು ಖುಷಿ ಆಗಿರುತ್ತೋ ಗೊತ್ತಿಲ್ಲ. ನಮಗಂತೂ ಇದು ಫಸ್ಟ್ ಟೈಮ್ ನಮಗೆ ಇಲ್ಲಿ ಒಳಗಡೆ ಅಲೋ ಮಾಡಿದ್ದಕ್ಕಂತೂ ತುಂಬ ಖುಷಿ ಆಗ್ತಿದೆ ಅಷ್ಟೇ. ಪ್ಲೇನ್ ಬಟ್ಟೆ ಕಟ್ ಮಾಡಿ ಕೊಟ್ಟಿರ್ತಾರೆ, ಮೆಜರ್ಮೆಂಟ್ ಇದೆ. ಓಕೆ ಈ ತರ ಹಾಕ್ತಾರೆ. ಅದೇ ಎಲ್ಲ ಹಾಕಲ್ಲ. ಆಮೇಲೆ ಇವು ಎರಡು ಕಡೆ ಬಟ್ಟೆ ಕಲರ್ ಹತ್ಬಾರ್ದು ಅಂತೇಳಿ ಹಾಂ ಈ ತರ ಕೊಡೋದು. ಅದೇ ಕ್ಲಿಪ್. ಈ ತರ ವೈಟ್ ಇರ್ತಿತ್ತು ಪ್ಲೇನು. ಹ್ಞೂ
ಇಲ್ಲೇನು ಮಾಡ್ತೀವಿ ಕಲರ್ ಹಾಕೋತೀವಿ ನೋಡಿ. ಹಾಂ ಕಲರ್ ಹಾಕೊಂಡು ಈ ಥರ ಪ್ರಿಂಟಿಂಗ್ ಮಾಡ್ತೀವಿ. ಇದೇನು ಮಾಡ್ತೀವಿ ಸ್ಕ್ರೀನ್. ಮತ್ತೆ ಈ ಥರ ಫ್ರಂಟ್ ಬ್ಯಾಕ್ ಎರಡು ಕಡೆ. ಹಾಂ ಇವಾಗೆಲ್ಲ ಸ್ಕ್ರೀನ್ ಪ್ರಿಂಟ್ ಬಂದಾಗಿಂದ ಅದ್ರದ್ದು ವ್ಯಾಲ್ಯೂ ಕಡಿಮೆ ಇದೆ, ಬಟ್ ನಿಮ್ದು ಇನ್ನೂ ಈಗಲೂ ಕೂಡ ಪ್ರಿಂಟ್ ಎಲ್ಲ ಇದೆ. ನಮ್ದು ಇದು ಖಾದಿ ಅಂದ್ರೆ 4 ಮಂದಿ ಕೆಲಸ ಕೊಡೋದು. ಹಾಂ ಹಾಂ ಈ ಥರ ಪ್ರಿಂಟಿಂಗ್ ಆಗ್ತೈತಿ. ಪ್ರಿಂಟಿಂಗ್ ಆದ ನಂತರ ಇಲ್ಲೇ ಡ್ರೈ ಮಾಡಕ್ ಹಾಕ್ತೀವಿ. ಈ ಥರ ಟೋಟಲ್ ಹ್ಯಾಂಡ್ ಮೇಡ್ ಅಲ್ಲ ಎಲ್ಲ ಒಂದ್ ಬಿಟ್ರೆ ಎಲ್ಲ ಟೋಟಲ್ ಹ್ಯಾಂಡ್ ಸ್ಟಿಚಿಂಗ್ ಒಂದೇ ಹ್ಯಾಂಡ್ ಇದೆ. ಖಾದಿ ಅಂದ್ರೆ ಇವು ಗಾಂಧೀಜಿಯವ್ರ ತತ್ವ ಏನಿತ್ತು, 4 ಮಂದಿ ಕೆಲಸ ಕೊಡೋದು. ಇದೇ ಮಷಿನ್ ಮಾಡಿದ್ರೆ ಒಬ್ಬರು ನಿಂತು ಮಾಡಿಬಿಡ್ತಾರೆ. ಹಂಗಿಲ್ಲ, ಇದು 4 ಮಂದಿ. ಬಟ್ ನಿಮ್ ಪ್ಲಾಂಟ್ ಅಲ್ಲಿ ನಾನ್ ಕೇಳ್ದಂಗೆ ಲೇಡೀಸೇ ಜಾಸ್ತಿ ಎಲ್ಲ ಕೆಲಸ ಮಾಡ್ತಾರೆ, ಪೂರಾ ಲೇಡೀಸ್ ಅಂತ ಅನ್ಕೊಂಡಿದ್ದಾರೆ. ವರ್ಕ್ ಮಾಡೋರು. ಕಟಿಂಗ್ ಬಂತು, ಪ್ರಿಂಟಿಂಗ್ ಬಂತು, ಐರನ್ ಬಂತು. ನಾವು ಇಲ್ಲಿ ವ್ಯವಸ್ಥೆ, ನಾನು ಇಲ್ಲಿ ಈಗ ನೀವು ಇಲ್ಲಿ ವರ್ಕ್ ಮಾಡಕ್ ಶುರು ಮಾಡಿ ಎಷ್ಟು ವರ್ಷ ಆಗಿದೆ? ನೀವಾಯ್ತು ಮೇಡಮ್. ವರ್ಷ. ನಿಮ್ದು ಮೇಡಮ್ ನಮ್ದು ಸೇಮ್ ರೀ. ಸೇಮೇನಾ? ನಾವು ಬಂದ್ಮೇಲೆ ಇನಾಗ್ರೇಷನ್ ಆಗಿತ್ತು. ಓ ಹೌದಾ? 21ನೇ ವರ್ಷ ರನ್ನಿಂಗ್ 2004 ಜೂನ್ ತಿಂಗಳು. ಇವ್ರದ್ದು ಜವಾಬ್ದಾರಿ ಏನು, ಇದ್ರದ್ದು ಸ್ಕ್ರೀನ್ ಮಾಡ್ಕೊಳ್ಳೋದು, ಕಲರ್ ಮಾಡ್ಕೊಳ್ಳೋದು, ಇದು ಪ್ರಿಂಟಿಂಗ್ ಮಾಡೋದು. ಹಿಂಗ್ ಪ್ರಿಂಟಿಂಗ್ ಮಾಡಿದ್ರೆ ಒಣಗಿದ್ರೆ ನಾವು ಇದು ತಗೊಳ್ಳಲ್ಲ. ಮತ್ತೆ ಇದು ಕ್ಯೂರಿಂಗ್ ಡ್ರೈ ಆಗ್ಬೇಕು ಮತ್ತೆ 150 160 ಡಿಗ್ರಿ ಟೆಂಪರೇಚರ್ ಹೀಟ್ ಮಾಡ್ತಾರ. ಅದಕ್ಕೆ ಡಿಸೈನು ಬೇಕು, ಕರೆಂಟು ಬೇಕು. ಅಷ್ಟು ಹೀಟ್ ಬಂದಾಗ ಇದು ಬೆಲ್ಟ್ ಮೂವ್ಮೆಂಟ್ ಇರ್ತೈತಿ. ಅಲ್ಲಿ ರೋಲ್ ಆಗಿ ಬರುತ್ತಲ್ಲ, ಅಲ್ಲಿ ಬೆಲ್ಟ್ ಮೂವ್ಮೆಂಟ್ ಒಳಗೆ ಅಲ್ಲಿ ಒಂದಿಬ್ಬರು ನಿಂತ್ಕೊಂಡು ಅಲ್ಲಿ ಬಿಡ್ತಾರೆ. ಅಲ್ಲಿ ಬಿಟ್ರೆ ಇಲ್ಲಿ ಬರಕ್ 4 ನಿಮಿಷ ಬೇಕು. ಕಲರ್ ಫಿಕ್ಸ್ ಆಗೈತಿ, ಹೀಟ್ ಪ್ರೊಸೆಸ್ ಆಗ್ತೈತಿ. ಕಲರ್ ಫಿಕ್ಸ್ ಆದ್ಮೇಲೆ ನಾವು ಸ್ಟಿಚಿಂಗ್ ತಗೋತೀವಿ. ಇವೆಲ್ಲ ಸೈಜ್ ವೈಸ್ ಅಲ್ಲ? ಇದು 14/21. ಅಲ್ಲಿ ನೀವು ತೋರಿಸೋ ನಮ್ಮ ಚಾರ್ಟ್ ಅಲ್ಲಿ ಕೊಟ್ಟಿರಲ್ಲ ಅದನ್ನ. ಅದು ಇದು 8/12, 6/9, 4/6 ಹಿಂಗ ಎಲ್ಲ ಸೈಜಿನೂ ಸ್ಕ್ರೀನ್ಸ್ ಇದಾವೆ. ಅದಕ್ಕೆ 3/4 ಹೋಗ್ತಾರೆ. ಕಲರ್ ಮಿಕ್ಸಿಂಗ್ ಮಾಡ್ಕೊಳ್ಳೋದು ಎಲ್ಲ ಇವ್ರದ್ದು ಜವಾಬ್ದಾರಿ. ನಾವು ಅದಕ್ಕೆ ಅಲ್ಲಿ ಫ್ಲಾಗ್ ತೊಗೊಳಕ್ ಬಂದಿವಲ್ಲ, ಆಮೇಲೆ ಅವ್ರಿಗೆ ಕೇಳಿದ್ವಿ ನಾವು ಇಲ್ಲಿ ಒಳಗಡೆ ವಿಡಿಯೋ ಮಾಡ್ಕೋಬೋದ ಅಂತ. ಪಾಲಿಸ್ಟರ್ ದಾರ ಇಲ್ಲ, ಕಾಟನ್ ಥ್ರೆಡ್. ಗೋಕಾಕ್ ಮಿಲ್ ಒಳಗೆ ಇದಕ್ಕೂ ಇಷ್ಟು ಪ್ಲೇನೇ ಇರಬೇಕು, ಇದ್ರ ಥಿಕ್ನೆಸ್ ಇಷ್ಟೇ ಬರಬೇಕು ಅಂತಾನೆ ಇದು ಇರುತ್ತೆ. ಕಾಟನ್ ದಾರ ಇದು ದಪ್ಪ ಇರುತ್ತೆ, ಇದು ಹರಿಯಂಗಿಲ್ಲ ಜಲ್ದಿ. ಆ ದಾರನೇ ನಾವು ಆರ್ಡರ್ ಕೊಟ್ಟು ತರಿಸ್ಕೊತೀವಿ. ಕೇಸರಿ ಬಿಳಿ ಹೆಸರು ಇಲ್ಲಿ ಸಿಗಲ್ಲ, ಇದು ನಾವು ಬೇರೆ ಯೂಸ್ ಮಾಡ್ತೀವಿ. ಸ್ಪೆಷಲಿ ಕಾಸ್ಟ್ಲಿ ಇರುತ್ತೆ, ಮಾಡ್ಕೊಳ್ಳಿ. ಫ್ಲಾಗಿಂಗ್ ಅಂತ ಹೇಳಿ ಮಾಡಿಸ್ತೀವಿ ನಾವು. ಆರ್ಡರ್ ಕೊಟ್ಟು ತರಿಸ್ತೀವಿ. ಥ್ಯಾಂಕ್ ಯು ಮೇಡಮ್. ಇದು ಬಿಗ್ಗೆಸ್ಟ್ 14/21 ಇದೆ. ದೊಡ್ಡ ಫ್ಲಾಗ್ ಅಲ್ಲ? ಒಂದು ಐರನ್ ಮಾಡ್ತಾರೆ. ಈ ಸ್ಟೀಮ್ ಐರನ್, ಇವು ಖಾದಿ ಹೊಟ್ಟೆ ಅಂದ್ರೆ ನೀರು ಹೊಡೆದ ಐರನ್ ಆಗಬೇಕು. ಅದು ಇಸ್ತ್ರಿ ಒಳಗೆ ನೀರು ಬರ್ತಾ ಇಲ್ಲ, ನೀರು ಹಾಕಿರ್ತೀವಿ. ಸ್ಟೀಮ್ ಅಲ್ಲ? ಸ್ಟೀಮ್ ಐರನ್. ಅಟ್ ಎ ಟೈಮ್ 2 ಸೈಡ್ ಒಮ್ಮೆ ಐರನ್ ಹಾಕಿರ್ತೀವಿ. ಸೊ ಇದನ್ನ ಮಾಡ್ಬೇಕಂತ ಇಲ್ಲ, ಒಂದ್ ಸೈಡ್ ಹಾಕಿ ಹಾಕಿದ್ರೆ ಮುಗಿತು. ಈಗ ನಾವು ಮನೆಯಾಗಿ ಡಬಲ್ ತರ ನೀವು ನಮ್ಗೆ ಇಷ್ಟು ಟೈಮ್ ಕೊಟ್ಟು ಕಂಪ್ಲೀಟ್ ಪ್ರೊಸೆಸ್ ತೋರಿಸಿದ್ರೆ ನಮಗೂ ಅಷ್ಟೇ ಖುಷಿ ಆಗ್ತದೆ ನಿಜವಾಗ್ಲು. ನೋಡ್ರಿ, ನಮ್ಗೆ ಎಲ್ಲರಿಗೂ ಗೊತ್ತಿರ್ಲಿ ಅಂತ ಎಲ್ಲರಿಗೂ ಎಲ್ಲ ಗೊತ್ತಿಲ್ಲ. ಅಷ್ಟೇ ಗೊತ್ತಿರುತ್ತೆ ಅಲ್ಲ, ಅದು ಒಂದೇ ದಿನ ಇಲ್ಲ. 26 ಜನವರಿ 26 ಇಲ್ಲ ಆಗತ್ತೆ, ಮತ್ತೆ ಆಮೇಲೆ ಅದು ಫೋಲ್ಡ್ ಆಗ್ಬಿಡುತ್ತೆ. ಬಟ್ ಅದು ವರ್ಕಿಂಗ್ ಪ್ರೊಸೆಸ್ ನಿಮ್ಗೆ ಎಷ್ಟು ಟೈಮ್ ತೊಗೊಂಡು ಮಾಡ್ತೀವಿ ಅಂತ ಬೇಕಲ್ಲ. ಐರನ್ ಮಾಡುವಂಥ ಪ್ರೊಸೆಸ್ ನಮಗೆ ತೋರಿಸ್ಕೊಡ್ತೀವ್ರಿ. ಈಗ ನಾವು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇದೆಲ್ಲ ಡೀಟೇಲ್ಸ್ ನಾವು ಇಲ್ಲಿ ಕಲೆಕ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಇಲ್ಲಿ ವರ್ಕ್ ಮಾಡ್ತಿರೋ ಅಂಥವ್ರ ಕಡೆಯಿಂದ ನಮಗೆ ಅನುಕೂಲ ಆಗ್ತದೆ. ಫಸ್ಟ್ ರೆಡ್ ಒಳಗಡೆ, ಆರೆಂಜ್ ಒಳಗಡೆ ಬರುತ್ತೆ, ಆಮೇಲೆ ಗ್ರೀನ್. ऑरेंज अंदर स्ट्रेंथ, व्हाइट अंदर पीस, ग्रीन अंदर स्टेज था इसका। बोले तो खत्म होने के बाद हर एक एम्प्लॉय का एक अलग ही कोड रहता है। ये तो हमें पता नहीं था, यहाँ आने के बाद पता चला। इस जो यहाँ पे सील दिख रहा है ना आप लोगों को, देखिए इस सील में एम्प्लॉय का कोड नंबर और मैन्युफैक्चर डेट आता है
और यूनिक कोड वहाँ पे दिया रहता है ना हर एक कैमरे को, वो आता है आपको, साइज आता है। यहाँ के आने के बाद हम लोगों को पता चला इस सील का महत्व क्या होता है करके। चलिए देख लीजिए आप लोग भी। इतना जानकारी तो मुझे मिलने के बाद बहुत ही खुशी हुआ, प्राउड भी फील हो रहा हूँ मैं। चलिए, जो जितना भी डिटेल्स मुझे दिया है ना जिन्होंने, उनको ಥ್ಯಾಂಕ್ಸ್ ಯು बोलता हूँ। ಸಹಾಯ ಮಾಡಿದಂಥವ್ರು ಮೇಡಮ್ ಇಬ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ। ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ।